ಸೀರಿಯಸ್ ಸಬ್ಜೆಕ್ಟ್ ಬೇಡ, ಇವತ್ತು ಡಾಕ್ಟರ್ ಸತೀಶು ಮತ್ತು ಲಾಯರ್ ಜಗದೀಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಂಗಂದ್ರೆ ಲಾಯರ್ ಜಗದೀಶ್ ಅವರು ಡಾಕ್ಟರ್ ಸತೀಶ್ ಅವರು ಇದೆ ಮಾತಾಡೋಣ ಸರ್. ಸೊ ಸೀರಿಯಸ್ ವಿಷಯ ಎಲ್ಲ ಈಗ ಬೇಡ. ಇದು ಟುಡೇ ಇಸ್ ಆಲ್ ಅಬೌಟ್ ಬಿಗ್ ಬಾಸ್ 12. ಓಕೆ ಬಿಗ್ ಬಾಸ್ 12 ಕಂಟೆಸ್ಟೆಂಟ್ ಅಶ್ವಿನಿ, ಓಕೆ ಗಿಲಿ, ಕಾವ್ಯ, ರಕ್ಷಿತಾ, ರಘು, ಧ್ರುವಂತ್, ಇದ್ರ ಬಗ್ಗೆ ಮಾತಾಡೋಣ. ಹೌದಾ? ಈ ಸೀರಿಯಸ್ ಸಬ್ಜೆಕ್ಟ್ಗೆಲ್ಲ ಅದಕ್ಕೆ ಒಂದು ಬೇರೆ ಆಡಿಯನ್ಸ್ ಇದೆ, ಅದಕ್ಕೆ ದೇಶಭಕ್ತರಿದ್ದಾರೆ, ಓಕೆ ಅದಕ್ಕೆ ಸಮಾಜದ ಹಿತವನ್ನು ಕಾಪಾಡುವ ವ್ಯಕ್ತಿಗಳಿದ್ದಾರೆ, ಲೈಕ್ ಮೈಂಡೆಡ್ ಪೀಪಲ್ ಇದ್ದಾರೆ. ಅವರಿಗೆ ಒಂದು ಆಡಿಯನ್ಸ್ ಆಗಿ ಅನೇಕ ವಿಷಯಗಳನ್ನು ನಾನು ಪ್ರೆಸೆಂಟೇಷನ್ ಮುಖಾಂತರ, ನ್ಯಾರ್ಕೋ ಟೆರರಿಸಮ್ ಬಗ್ಗೆ, ಡ್ರಗ್ಸ್ ಇನ್ ಇಂಡಿಯಾ ಬಗ್ಗೆ ರಿಸರ್ಚು, ಇಟ್ಸ್ ಅ ರಿಸರ್ಚ್. ಎಸ್ ಎಸ್ ಹೌದು. It has got inputs from retired CBI officers, retired IB officers, retired IPS officers. ಆ ಇನ್ಪುಟ್ಸ್ನೆಲ್ಲ ತಗೊಂಡು ಜನರನ್ನ ಹೇಗೆ ಜಾಗೃತಿ ಮಾಡಬೇಕು, ಹೇಗೆ ನಮ್ಮ ಮನೆಯ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು, ನಮ್ಮ ವಠಾರದ ಮಕ್ಕಳು ಡ್ರಗ್ಗಿನ ಹಾವಳಿಗೆ ಬೀಳಬಾರ್ದು ಅಂತ ಒಂದು ಸೋಷಿಯಲ್ ಅವೇರ್ನೆಸ್ ಮಾಡಬೇಕು. ಇನ್ನೊಂದು ಸಬ್ಜೆಕ್ಟ್ ಮಾಡ್ತಾರೆ. ಎಸ್ ಸರ್, ಸೂಪರ್. ನನಗೆ ಭಾಳ ಆಸೆ ಐತ್ರಿ ಸರ್, ನೀವು ಚುನಾವಣೆಗೆ ಗೆಲ್ಲಬೇಕು, ನಾವು ಗೆಲ್ಲಿಸ್ತೇವೆ. ನಾವು ಕರ್ನಾಟಕದ ಮಂದಿ ಇದೀರಿ. ನಾವು ವ್ಯಾಪಾರಸ್ಥರಿ. ಒಂದು ರಾಜಕೀಯ ಪಕ್ಷನ ಯಾವ್ದೋ ಪಕ್ಷ ಒಳಗೆ ನೀವು ಗೆಲ್ಬೇಕಾದ್ರೆ 25 ಕೋಟಿ ಬೇಕಾ? ಅದು ಹಂಗೆ